ಧಿಕ್ಕಾರ ವಾಪಸ್ಸಾಗಲಿ ವಾಪಸ್ಸಾಗಲಿ ಕೆಡಿಪಿ ವಾಪಸ್ಸಾಗಲಿ 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 ಕೆಡಿಪಿ ವಾಪಸ್ಸಾಗಲಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ. ಸಿದ್ದರಾಮಯ್ಯನವರು ಬೋರ್ಡ್ ಭೂಮಿ ಅಂತ ನಮ್ಮನ್ನ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಅವರು ಬೋರ್ಡ್ ಭೂಮಿ ಅಂತೇಳಿ ನಮ್ಮನ್ನ ಗುರುತಿಸ್ತವ್ರೆ. ಆದರೆ ಇದು ನಮ್ಮ ಭೂಮಿ ಗಂಡು ಭೂಮಿ. ಈ ಭೂಮಿನಾಗ ಏನು ಬೆಳೆಯೋಕ್ಕಾಗಲ್ಲ ಅಂತಂತ ಅಂದ್ಕೊಂಡವ್ರೆ. ಅದು ಎಲ್ಲ ಪ್ರತಿಯೊಂದು ಬೆಳೆನೂ ಬೆಳಿಬೋದು. ಆದರೆ ನಮ್ಮನ್ನ ಇದು ಯಾವುದೇ ಕಾರಣಕ್ಕೂ ನೋಡಿ, ರೋಜ್ ಎಲ್ಲ ಬೆಳೆದಿದ್ದೀವಿ, ಶುಂಠಿ ಬೆಳೆದಿದ್ದೀವಿ, ನೌಕೋಲ್ ಬೆಳಿತೀರಿ, ಬೀಟ್ರೋಟ್ ಬೆಳಿತೀರಿ, ಕೋಸು ಬೆಳಿತೀವಿ, ಎಲ್ಲ ಪ್ರತಿಯೊಂದು ಬೆಳೆನೂ ಬೆಳಿತೀರಿ. ಆದರೆ ನಮ್ಮ ಈ ಥರ ಹಿಂಸೆ ಇಕ್ತಾವ್ರಿ ಇವರು ಜಮೀನು ಅಂತ. ನಾವು ಇದನ್ನು ಕೊಟ್ಬಿಟ್ಟು ಎಲ್ಗೆ ಹೋಗೋಕ್ಕಾಗ್ತದ? ಎಲ್ಗೂ ಹೋಗೋಕ್ಕಾಗಲ್ಲ. ನಮ್ಮನ್ನೇನಾದ್ರೂ ಪಾಕಿಸ್ತಾನಕ್ಕೆ ಕಳ್ಸಂಗಿದ್ರೆ ಅವರು ಒಂದು ನಿರ್ಣಯ ತಗೊಂಡು ನಮ್ಮನ್ನ ತಗೊಂಡೋಗಿ ವಾಕ ಕಡಿನಾಗ ಬಿಟ್ಬಿಡ್ಬೋದು. ರೈತರನ್ನೆಲ್ಲ ಹಾಳು ಮಾಡೋಕೆ ಹೊರಟವ್ರಿ. ಇದು ಒಂದು ಸರಿಯಲ್ಲ, ಸಮಂಜಸ ಅಲ್ಲ. ಈ ರೈತರನ್ನ ಉಳಿಸ್ಬೇಕು. ಯಾರಿಗೆ ತೊಂದರೆ ಇಲ್ದರೆ ಈ ನಡಪನಾಯಕನಹಳ್ಳಿ ಗ್ರಾಮದಾಗ ಸುಮಾರು ಜಮೀನು ನೀರಾವರಿ ಐತೆ. ನೀರಾವರಿನ ನಮ್ಗೆ ಯಾವುದೇ ಕಾರಣಕ್ಕೂ ಇದು ಮಾಡಿದ್ರೆ ನಮ್ಗೆ ಬಿಟ್ಕೊಡ್ಬೇಕು ಅಂತೇಳಿ ನಾವು ಕೇಳ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ತಾಲೂಕು ನಡಪನಾಯಕನಹಳ್ಳಿ ಗ್ರಾಮ, ಜಮಕೋಟೆ ಹೋಬಳಿ, 13 ಹಳ್ಳಿಗಳ ಭೂಸ್ವಾಧೀನ ಆಗಿದೆ. ಇದರಲ್ಲಿ ನಡಪನಾಯಕನಹಳ್ಳಿ ಅಂತಂದು ನಾವು ಗ್ರಾಮವಾಸಿಗಳು ನೋಡಿ, ಸರ್ಕಾರದವ್ರು ಇದನ್ನ ನೋಡಬೇಕು. ಇಂಥ ಬೆಳೆಗಳು ಆಲೂಗಡ್ಡೆ, ಶುಂಠಿ, ರಾಗಿ, ದ್ರಾಕ್ಷಿ ಸಿಕ್ಕಾಪಟ್ಟೆ ಎಲ್ಲ ಬೆಳೀತಾ ಇದ್ದೀರಿ. ಇಂಥ ಭೂಮಿನ ಅಕ್ವೇಷನ್ ಮಾಡ್ಕೊಂತೀರಿ ಅಂತ ಬಂದಿದ್ದೀರಿ. ದಯವಿಟ್ಟು ಇದನ್ನು ಕೈ ಬಿಡ್ಬೇಕಂತ ಮನವಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಮನವಿ ಮಾಡ್ತಾಯಿದ್ದೀರಿ. ಎಂ ಬಿ ಪಾಟೀಲ್ ಅವರು ಇದನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇಂಥ ಬೆಳೆಗಳನ್ನ, ಇಂಥ ಫಲವತ್ತಾದ ಭೂಮಿನ ಬಿಟ್ಟು ಎಲ್ಲೋ ಬೋರ್ಡ್ ಭೂಮಿ ಐತೆ ಅಲ್ಲಿ ಮಾಡ್ಕೊಳ್ರಿ. ಇಂಥ ಭೂಮಿನ ಮಾತ್ರ ನಾವು ಪ್ರಾಣ ಹೋದ್ರೂ ಬಿಡಲ್ಲ. ಇಷ್ಟು ಹೇಳ್ತಾ ಇದ್ದೀನಿ.